ಹಾಯ್ ಎಲ್ಲರಿಗೆ ನಮಸ್ಕಾರ. ಈಗ ಮೈಸೂರು ಬಜ್ಜಿ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರಿ. ಸಣ್ಣ ಕಪ್ಪಿಲೆ ಅಕ್ಕಿ ಹಿಟ್ಟು ತೊಗೊಂಡ್ರಿ. ಎಷ್ಟು ಕಪ್ ಐತ್ರಿ? ಸಣ್ಣ ಕಪ್ ಕಮ್ಮಿ ತೊಗೋಬೇಕ್ರಿ. ಮೈದಾ ಹಿಟ್ಟು ತೊಗೊಂಡಷ್ಟು ತೊಗೋಬಾರ್ದು, ಕಮ್ಮಿ ತೊಗೋಬೇಕ್ರಿ. ಈ ಸಣ್ಣ ಕಪ್ಪಿಲೆ ಅಕ್ಕಿ ಹಿಟ್ಟು ತೊಗೊಂಡ್ರಿ. ಈಗ 1 ಕಪ್ಪು ಚಿರೋಟಿ ರವೆ ತೊಗೊಂಡು ನೋಡ್ರಿ. ಈಗ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ರಿ, ಅದ ಕಪ್ಪಿಲೆ ಚಿರೋಟಿ ರವೆ ತೊಗೊಂಡ್ರಿ. ಜಿನಗ ರವೆ ಅಂತಾರ್ರಿ ಇದಕ್ಕೆ, ಚಿರೋಟಿ ರವೆನೂ ಅಂತಾರೆ. ಅದನ್ನು ತೊಗೊಂಡು ನೋಡ್ರಿ. 1 ಕಪ್ ಮೊಸರು ತೊಗೊಂಡ್ರಿ. ಸ್ವಲ್ಪ ನೀರು ಹಾಕಿ ಮಂದಗೆ ಮಾಡಿದ್ರಿ. ಒಂದು ಸ್ವಲ್ಪ ಸಕ್ಕರೆ ರೀ, ಉಪ್ಪು, ಸ್ವಲ್ಪ ಸೋಡಾ ರೀ, ಇಷ್ಟು ಹಾಕ್ಯಂತ ನೋಡ್ರಿ. ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಪೂರ್ತಿ ಇಡುವೆ ನೋಡ್ರಿ, ಗೊತ್ತಾಕತಿ ಅಂದ್ರೆ ಮಾಡೋಕೆ ನಿಮ್ಗೆ ಗೊತ್ತಾಕತ್ರಿ. ಪೂರ್ತಿ ಇಡುವೆ ನೋಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕ್ರಿ. ತೀರ ಒಳಗೆ ಕಲಿಸ್ಬಾರ್ದ್ರಿ ಇದನ್ನು. ನೋಡ್ರಿ, ಇಷ್ಟು ಹದ ಇರ್ಬೇಕ್ರಿ. ತೀರ ಅಳಕ ಇರಬಾರ್ದು, ತೀರ ಗಟ್ಟಿ ಇರಬಾರ್ದು ರೀ. ಇಷ್ಟು ಹದ ಇರ್ಬೇಕು. ನಾನು ಒಂದು ರಾತ್ರಿ ಫುಲ್ಲು ನೆನೆ ಇಡಾಕತ್ತೀನಿ ರೀ ಇದನ್ನು. ಅಂದ್ರೆ ಮಸ್ತ್ ರುಚಿ ಬರ್ತಾವ್ರಿ, ಉಬ್ಬಿ ಬರ್ತಾವೆ. ನೆಂದಷ್ಟು ಚಲೋ ಆಕತ್ರಿ. ಇಲ್ಲಪ್ಪ ನಾವು ದಿಢೀರ್ನ ಮಾಡ್ಬೇಕಂದ್ರೆ 4 ತಾಸು ನೆನೆ ಇಟ್ರೆ ನಡಿತೈತ್ರಿ. ಆದ್ರೆ ನಾ ರಾತ್ರಿನ ನೆನೆ ಇಡಾತೀನಿ ನೋಡ್ರಿ. ಇದು ನೆಂದಿಂದ ಮಾಡಕ್ಕೆ ತೋರಿಸ್ತೇನೆ ರೀ ನೀವು. ರಾತ್ರಿ ಕಲಸಿಟ್ಟಿದ್ವಲ್ಲ, ಈಗ ತೆಗಿತೇನೆ ನೋಡ್ರಿ. ಮೈಸೂರು ಬಜ್ಜಿ ಕಲಸಿಟ್ಟಿದ್ವಲ್ಲ, ಈಗ ತೆಗಿತೇನೆ ನೋಡ್ರಿ. ಹಂಗೆ ಬಬಲ್ಸ್ ಎದ್ದವು ನೋಡ್ರಿ. ಹಂಗೆ ಬಬಲ್ಸ್ ಎದ್ದವು ನೋಡ್ರಿ. ಈಗ ಇದಕ್ಕೆ ಹಾಕೋದು ಹೇಳ್ತೇನೆ ನೋಡ್ರಿ. ಇದಕ್ಕೆ ಜೀರಿಗೆ ಹಾಕ್ಬೇಕ್ರಿ. ಅರ್ಧ ಇಟ್ಕೊಂಡನಿ ಜೀರಿಗೆ ಹಾಕ್ಯಂತೇನೆ ನೋಡ್ರಿ. ಕೊಬ್ಬರಿ, ಕರಿಬೇವು, ಹಸಿಕಾಯಿ ಹಾಕ್ಯಂತೇನೆ ನೋಡ್ರಿ. ಹೋಟೆಲ್ ಸೇಲ್ ಮಾಡ್ತಾರಲ್ರಿ, ಹೋಟೆಲ್ನೇ ಮಾಡ್ತಾರ, ಅದೇ ಟೈಪ್ ನೋಡ್ರಿ. ಇದನ್ನ ಈಗ ಕಲಿಸ್ಕೊಂಡ್ರಿ. ಉಪ್ಪು ನೋಡಿ ಹಾಕ್ಯಾರಿ ನೀವು. ಹಿಂಗೆ ಉಪ್ಪು ತಗೊಂಡು ಚೆಕ್ ಮಾಡಿ ಹಾಕ್ಯಾರಿ. ಕರೆಕ್ಟ್ ಐತ್ರಿ ಉಪ್ಪು. ಉಪ್ಪೇನು ಹಾಕೋದು ಬೇಡ. ಮ್ಯಾಗ ನೀರು ಹಾಕ್ಯಬೇಡ್ರಿ. ಹಿಟ್ಟು ಕರೆಕ್ಟ್ ಐತ್ರಿ ಇದು. ಮ್ಯಾಗ ನೀರು ಹಾಕ್ಯಬೇಡ್ರಿ. ನೋಡ್ರಿ, ಉಬ್ಬಿ ಬಂದೈತಿ. ಹಿಂಗೆ ಸವಾಣಗ ಕಲಿಸ್ಬೇಕ್ರಿ. ಸೇಮ್ ಹೋಟೆಲ್ನೇ ಮಾಡಿರ್ತಾರಲ್ರಿ, ಹಂಗಾಗಿರ್ತದೆ. ಇದಕ್ಕೀಗ ಏನು ಹಾಕಲ್ರಿ, ಅಷ್ಟು ಹಾಕಿದ್ನಲ್ರಿ. ಕೊಬ್ಬರಿ, ಕರಿಬೇವು, ಜೀರಿಗೆ ಹಾಕಿನಲ್ರಿ. ಮತ್ತೆ ಏನು ಹಾಕಲ್ಲ ನೋಡ್ರಿ. ಈಗ ಮಾಡೋಣ ನೋಡೋಣ ಬರ್ರಿ. ನೋಡ್ರಿ, ಒಲಿ ಮ್ಯಾಗ ಬಾಳೆ ಇಟ್ಟನಿ, ಎಣ್ಣೆ ಹಾಕ್ಯಂಡನಿ. ಈಗ ಬಿಡೋದು ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಕಾದತಿಲ್ಲ, ಒಂದು ಸ್ವಲ್ಪ ಹಿಂಗೆ ಬಿಟ್ಕೊಂಡು ನೋಡ್ಬೇಕ್ರಿ. ಎಣ್ಣೆ ಕಾದತ್ರಿ, ನಾ ಬಿಡ್ತೇನೆ ನೋಡ್ರಿ. ಹೋಗ್ತಾವ್ರಿ ಅವು. ನೋಡಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಬಿಟ್ಕೋಬೇಕ್ರಿ. ಇಲ್ಪ ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಬಿಟ್ಕೋಬೋದ್ರಿ. ಮನ್ಯಾಗ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ತೆಗಿಬಾರ್ದ್ರಿ. ಒಂದು ಸ್ವಲ್ಪ ಕೆಂಪಗಾಗಿಂದ ಕೈ ಆಡ್ಬೇಕ್ರಿ. ನೋಡ್ರಿ, ಹಿಂಗೆ ಕೈ ಆಡ್ಬೇಕ್ರಿ. ಈಗ ಬೆಂದವಲ್ರಿ, ಕೈ ಆಡ್ತಾನೆ ನೋಡ್ರಿ. ಹಿಂಗೊಂದು ಕದರ್ ತಗೊಂಡು ಕಡ್ಡಿದಿ
ಕೈ ಆಡ್ಬೇಕ್ರಿ. ಇಲ್ಲಕ್ರಿ ಜಾರಿ ಸೋಟು ಐತಿ ಪಾಗರ್ಲೆ ಕೈ ಆಡ್ತಂದ್ರೆ ನಡಿತೈತ್ರಿ. ನೋಡ್ರಿ ಬಿಡಿ 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 ಹಂಗಾಗಿ ಒಂದು ಅಂಟಿಗೆ ನಂಗಲ್ರಿ. ಕೆಂಪಾಗ ಬೇಯ್ಬೇಕ್ರಿ. ಕೆಂಪಾಗ ಬೆಂದ್ರೆ ತೆಗೆಂಡ್ರಿ. ಎರಡು ಕಡೆ ಬೇಯ್ತೇವ್ರಿ. ನೀವು ಹೊಸಾಡ್ಬಿಟ್ರೆ ಎರಡು ಕಡೆನೂ ಬೇಯ್ತೇವೆ. ನೋಡ್ರಿ ಈಗ ಕೆಂಪಾಗ ಬೆಂದವಲ್ರಿ ತೆಗಿತೀನಿ ನೋಡ್ರಿ. ಇದ್ರಾಗಾದ್ರೆ ಒಂದು ಸ್ವಲ್ಪ ಎಣ್ಣೆ ಉಳಿತೈತ್ರಿ. ಇದ್ರಾಗ ತಗನಂಗಿಲ್ಲ ನಾನು ಇಂಥದ್ದು ಜಾರೆ ಸೂಟ್ ತೊಗೊಂತೀನಿ ನೋಡ್ರಿ. ತೆಗಿತೀನಿ ನೋಡ್ರಿ. ಕೆಂಪಾಗ ಬೆಂದವಲ್ರಿ ತೆಗಿತೀನಿ. ಕೆಂಪಗನ ಬೇಯಕ್ರಿ ಅಂದ್ರೆ ಕುರು 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 ಅಂತವ್ರಿ. ಕೇಟ್ ಹಾಕಿರ್ತಾವಲ್ರಿ ಕುರು 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 ಅಂತ. ಇದ್ರಾಗಾದ್ರೆ ಎಣ್ಣೆ ಉಳಂಗಿಲ್ರಿ. ಜಾರೆ ಸೂಟ್ನಾಗಾದ್ರೆ ಎಣ್ಣೆ ಉಳಿಯಲ್ಲ. ಹಿಂಗ ಓಸು ಮಾಡ್ಕೊಂಬರ್ತೇನೆ ನೋಡ್ರಿ. ಈಗ ಇನ್ನೊಮ್ಮೆ ಬಿಡೋದು ತೋರಿಸ್ತೇನೆ ನೋಡ್ರಿ. ಸ್ವಲ್ಪ ದೊಡ್ಡೋಗ್ಬಿಟ್ಟದ್ರಿ ಈ ಸಲ. ಹೋಟೆಲ್ ಸೈಡ್ ದೊಡ್ಡ ದೊಡ್ಡ ಬರ್ತಾವಲ್ರಿ ಆ ಟೈಪ್ ಬಿಟ್ಟು ತೋರಿಸ್ತೇನೆ. ಸ್ವಲ್ಪ ಕೆಂಪಾಗಿಂದ ಹೊಳಿಸಿ ಹಾಕ್ತೀನಿ ನೋಡ್ರಿ. ಕೈ ಆಡೀನಿ ಎರಡು ಕಡೆನೂ ಬೇಯ್ತೇವೆ ನೋಡ್ರಿ. ದೊಡ್ಡ ದೊಡ್ಡ ಹೋಗ್ಯವ ನೋಡ್ರಿ. ಹೋಟೆಲ್ ಸೈಡ್ ಮಾಡ್ತಾರಲ್ರಿ ಹಂಗಾಗ್ಯವ ನೋಡ್ರಿ. ನಿಮಗೆ ಮತ್ತೆ ಬೇಕಂದ್ರೆ ಮತ್ತೆ ಸೋಡಾ ಹಾಕ್ಯಂದು ಮತ್ತೆ ಮಾಡಿರಿ. ಜಿಗಿ ಐತಿಪ್ಪ ಅಂದ್ರೆ ಮತ್ತೆ ಸೋಡಾ ಹಾಕ್ಯಂದು ಮಾಡಿರಿ. ಹಗುರಾಗ ಹಾಕ್ಬೇಕು ನೋಡ್ರಿ. ಇಷ್ಟ ಸಿಂಪಲ್ ಆಗಿ ಮನೆ ಮಾಡ್ಕೊಂಡ್ ತಿನ್ಬೋದ್ರಿ. ದೊಡ್ಡ ದೊಡ್ಡ ಹೋಗ್ಯವ ನೋಡ್ರಿ. ಹಿಂಗೆ ಮುರಿದ್ರೆ ಕುರು 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 ಅಂತ ನೋಡ್ರಿ. ನಾನು ಕೊಬ್ಬರಿ ಚಟ್ನಿ ಮಾಡೀನಿ. ಖಾರ ಬಾಳ್ಸ್ಕೊಂಡ್ ತಿನ್ನಕ್ಕೆ ಕೊಬ್ಬರಿ ಚಟ್ನಿ ಮಾಡೀನಿ. ಮಸ್ತ್ ಟೇಸ್ಟ್ ಆಕೈತಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.